ಈ ಕುಟ್ಟೋ ಕಾರ್ಯ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತಲ್ರಿ. ಯಾಕಂದ್ರೆ ಇದು ಎಲ್ಲರ ಹೊಟ್ಟೆ ತುಂಬಿಸುತ್ತೆ, ಹಸಿದವರ ಹಸಿವನ್ನ ನೀಗಿಸುತ್ತೆ. ಪರಂಪರೆ ಅಂದ್ರೆ ಇದೆ ಅಲ್ವೇನ್ರಿ? ಹಸಿದವರಿಗೆ ಅನ್ನ ಕೊಡೋದು, ಅಗತ್ಯ ಬಿದ್ದವರಿಗೆ ಅಕ್ಕರೆಯಿಂದ ಅಕ್ಷರ ನೀಡೋದು, ನಮ್ಮ ಹಿರಿಯರು ಮಾಡೋ ಕಾರ್ಯ, ಹಾಡೋ ಹಾಡು ಎಲ್ಲವೂ ನಮ್ಮ ಪರಂಪರೆಗೆ ಸಾಕ್ಷಿ ಅಲ್ವೇನ್ರಿ? ಈ ಒಂದು ನಮ್ಮ ಜ್ಞಾನ ಕಾರ್ಯಕ್ಕೆ ತಮ್ಮ ತನು ಮನಗಳನ್ನು ತಣಿಸ್ಕೊಡಕ್ಕೆ ನೀವೆಲ್ಲ ಬರ್ತಿರಲ್ವೇನ್ರಿ? ಬೀಸ್ತಾ ಕಾಳೆಲ್ಲ ಖಾಲಿ ಆಗ್ತಾ ಬಂತು. ಆದರೆ ಮನಸ್ಸಿನ ನಿರೀಕ್ಷೆಗಳಿಂದ ಮನಸ್ಸು ತುಂಬ್ತಾನೇ ಇದೆ. ಈ ಕುಟ್ಟೋದು ಬೀಸೋದು ಈ ಹಳೆ ಪರಂಪರೆ ಆದರೂ ಕೂಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನೋಡ್ರಿ. ಈ ಪರಂಪರೆನ ಎಲ್ಲರೂ ಹೇಳೋದು ಜನಪದ ಅಂತ. ಜನಪದ ಹೊರತಾದ ಜೀವನ ಇದ್ದೀತೇನ್ರಿ? ಸಾಧ್ಯವೇ ಇಲ್ಲ ನೋಡ್ರಿ. ಅಲ್ವೇನ್ರಿ? ಮತ್ತ ಈ ಹಳೆ ಪರಂಪರೆ ನಮ್ಮ ಜೀವನಾಡಿ ಆಗೈತಿ ಅಂದಂಗೆ ಮತ್ತೊಂದಿಸ ನೋಡ್ರಿ. ಈ ಕುಟ್ಟೋದು ಬೀಸೋದು ಹಸನ ಮಾಡೋದು ಎಲ್ಲದ್ರಾಗ ನಮ್ಮ ಗ್ರಾಮೀಣ ಸೊಗಡೈತಿ. ಈ ಗ್ರಾಮೀಣ ಪರಂಪರೆ ಜನಪದ ಸಂಸ್ಕೃತಿಯ ಮೂಲ ಆಗೈತಿ.